ಮುಂದಿನಿಂದಲೂ ಅವರ ತೊಗೊಳ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಅವರು ಅದರ 32 PSUಗಳು ಪಬ್ಲಿಕ್ ಸೆಕ್ಟರ್ ಎಲ್ಲ ಪ್ರೈವೇಟ್ದವ್ರಿಗೆ ಕೊಟ್ರಿ, ಕಾರ್ಪೊರೇಟ್ರಿಗೆ ಕೊಟ್ರಿ. ಅವ್ರು ಏನು ಮಾಡ್ತಾಯಿದ್ದಾರೆ ಇವತ್ತು? ಅದೇ ಸರ್ಕಾರ ಕೈಲಿತ್ತು ಅಂದರೆ ಅಟ್ಲೀಸ್ಟ್ ಮಿನಿಮಮ್ ರೇಟ್ ಹೋಗ್ತಿತ್ತು, ಏನೋ ಆಗ್ತಿತ್ತು. ಇವತ್ತು ನೋಡ್ರಿ ಪೋಸ್ಟ್ನೊಳಗೆ ಬರೀ ನಾವು ರಿಜಿಸ್ಟ್ರ್ ಎಡಿ ಮಾಡ್ತೀವಿ ಅಂದ್ರೆ 85 ರೂಪಾಯಿ ಅಂತ. ನಿನ್ನ ಕೇಳಿದ್ದೆ ಅದನ್ನು 85 75 ಏನದು? ಬರೀ 20-25 ಹೋಗುವಂಥದ್ದು. ಇವತ್ತು ಈ ಪ್ರಮಾಣದಲ್ಲಿ ಏರಿಸಿದ್ರೆ ದುಡ್ಡೇ ಕೊಡ್ತಾರೆ. ಅವ್ರು ಯಾರು ಎಲ್ಲಿದ್ದು ಬರ್ತೈತೆ? ಅದು ಬರೀ ಬೆಲೆ ಏರಿಕೆ ಮಾಡಿದ್ರೆ ದೇಶ ಉದ್ಧಾರ ಆಗೋದಲ್ಲ. ಉದ್ಯೋಗ ಎಲ್ಲರಿಗೂ ಸೃಷ್ಟಿ ಮಾಡುವಂಥ ಕ್ಷೇತ್ರ ಹುಡುಕಬೇಕಾಗಿದೆ. ಅದಕ್ಕೆ ಬೇಕಾಗಿದ್ದು ಮುಖ್ಯವಾಗಿ ಕೃಷಿ ಕ್ಷೇತ್ರ. ಅವ್ರಿಗೆ ಮಾರ್ಕೆಟ್ ಬೇಕು. ರೈತಗೆ ಮಾರ್ಕೆಟ್ ಕೊಡಿಸೋದು ಕೆಲಸ ಆಗ್ತದಲ್ಲ ನಿಮ್ಮಿಂದ. MS ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ನೀವು ಅನುಷ್ಠಾನಗೊಳಿಸ್ಲಿಕ್ಕೆ ಸಾಧ್ಯ ಅದನ್ನು ಮೋದಿಯವರಿಗೆ ಆಯ್ತು, ಸಿದ್ದರಾಮಯ್ಯರಿಗಾಯ್ತು. ಇಲ್ಲ ಅಂದಾಗ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಸೃಷ್ಟಿ ಆಗೋದಿಲ್ಲ ಅಂದಾಗ ನೀವು ಏನು ಮಾಡಬೇಕಾಗದು? ಗ್ಯಾರಂಟಿ ಕೊಡಬೇಕಾಗಿದೆ. ಗ್ಯಾರಂಟಿ ಅಥವಾ ಸಹಾಯಧನ ಕೊಡಬೇಕಾಗ್ತದೆ. ಎಲ್ಲಪ್ಪ ಅಂದ್ರೆ ಜನ ರೊಚ್ಚಿಗಳ್ತಾರೆ. ರೊಚ್ಚಿಗಳದು ಅದ ಮೂಮೆಂಟ್ ಅಂತೀವಿ ನಾವು ಅದಕ್ಕೆ ರೆವಲ್ಯೂಷನ್ ಅಂತಾರೆ. ಹೊಟ್ಟಿಗೆ ನೋಡ್ರಿ, ಈಗ USSR ನಿಮಗೆ ಗೊತ್ತದ. ಇವತ್ತು ರಷ್ಯಾ ಒಂದು ಕಾಲಕ್ಕೆ USSR. ಅಲ್ಲೇ ಕೊನೆಗೆ ಕುಡಿಯೋದಕ್ಕೆ ಓಡಕ ಸಿಗಲಾರದಕ್ಕಾಗಿ ಕ್ರಾಂತಿ ಆಯ್ತು. ಅಲ್ಲಿ ಬದಲಾವಣೆ ಬಂದಿತ್ತು. ಅದು ಇಡೀ ದೇಶ ಒಡೆದು ಹೋಗಿಬಿಡ್ತು. ಅಂದ್ರೆ ಬದುಕೋದಕ್ಕೆ ನೀವು ಕೊಡದೇ ಇದ್ರೆ ಸಿಡಿದಿಡುವಂಥ ಪ್ರವೃತ್ತಿ ಮನುಷ್ಯನದ. ಅದನ್ನು ಮಾಡಿಸ್ಬೇಕಂತದ ವಿ ಸುನೀಲ್ ಕುಮಾರ್ ಅವ್ರದ್ದು ಅಥವಾ ಇನ್ನುಳಿದ BJP ಇರೋದು. ಏನೋ ಆಗಲಿ, ಗ್ಯಾರಂಟಿ ಸಹಾಯಧನ ಇವೆಲ್ಲ ತಪ್ಪನ್ನು ಕೊಡೋದು. ಆದರೆ ಕಲ್ಯಾಣ ರಾಜ್ಯದಲ್ಲೇ ಈ ಬಡವರಿಗೆಲ್ಲ ಉದ್ಯೋಗ ಕೊಡುವಂಥದ್ದು, ಶಿಕ್ಷಣ ಕೊಡುವಂಥದ್ದು, ಆರೋಗ್ಯ ಕೊಡುವಂಥದ್ದು ಕೆಲಸ ಅಲ್ಲ. ಏನು ಇದು ಮಾಡೋ ಕೆಲಸ ಯಾರು ಗೌರ್ಮೆಂಟ್ ಮಾಡ್ಬೇಕಾ? ಅದು ಕೊಡೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹಾದಿ ಅದು ಇದು ಹಾದಿ. ಇದು ಬಿಟ್ಟು ಬೇರೆ ಅದನ್ನು ಹೇಳಿ ನೋಡೋಣ. BJPಗರ ಯಡಿಯೂರಪ್ಪ ಅವರಾಯ್ತು, ಮೋದಿ ಅವರಾಯ್ತು, ಮತ್ತು ಇನ್ನುಳಿದವರಾಯ್ತು ಹೇಳಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು. H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.